ಅಣ್ಣ 100 ಜನ ಹಿಡಿದ್ರು ಅದಕ್ಕೇನು ಲೆಕ್ಕ ಇಲ್ಲ. ಏಕಲವ್ಯನ ಕೊಡ್ಸಿದ್ದವರು ಸಂತೋಷ್ ಅವರೇ, ತೀರಾ ಸಂತೋಷ್ ಅವರೇ ತಗೊಂಡಿದ್ದಾರೆ. ಇಲ್ಲ 150 ಹೆಚ್ಚು ಕಮ್ಮಿ 2000 ಕರೋದು ತಂದೆ. ಅದು ಅಣ್ಣವ್ರ ಹತ್ರನೇ 1500 ಕ್ರಾಸ್ ಆಗೈತೆ. ವೆಂಕಟೇಶ್ ಹಣ್ಣು ಎಲ್ಲ ಲೆಡ್ಜರ್ ಕೊಟ್ಟವ್ರೆ. ಓಕೆ, ಏನಂತಂದರೆ ಬೆಳೆಯೋ ಪೈರು ಸಸಿನಲ್ಲೇ ಅದರದ್ದು ಸತ್ವ ತೋರಿಸುತ್ತೆ ಅನ್ನೋದಕ್ಕೆ ಹೇಳೋದು. ಆಮೇಲೆ ದೇವರನ್ನೇ ಹೇಳ್ತೀನಿ, ಒಂದು ಜಾತಿ ಪರ ಇರ್ಬೋದು, ಒಂದು ಪಕ್ಷದ ಪರ ದೇವರಣೆ ಜಯರಾಮಣ್ಣ ಇಲ್ಲ. ಯಾಕಂತಂದರೆ ನೆನ್ನೆ ಸೇರಿ ಜನ ಉದಾಹರಣೆ ಅಣ್ಣ ದೇವರಣೆ. ಯಾಕಂತಂದರೆ ಒಂದು MLA ಯಾವುದೋ ಒಂದು ಫಂಕ್ಷನ್ ಮಾಡ್ತಾರಂದರೆ ಜನ ಬರೋದು ಭಾಳ ಕಡಿಮೆ ಅಲ್ವಾ. ಆ ಜನ ನೆನ್ನೆ ಸೇರಿಸಿದ್ರು, ಭಾಳ ಖುಷಿಯಾಯಿತು. ಆ ಕಾರಣಕ್ಕೆ ಇವಾಗ ಮೆರವಣಿಗೆಗೆ ಬಂದವ್ರೆ. ಏನು ಹೇಳ್ತೀಯಪ್ಪ ಇರೋಣ ಕುತ್ಕೊಂಡಣ. ಇವಾಗ ಅಲ್ಲಪ್ಪ, ಇವಾಗ ತೇಜೋ ಮಸಾಲ ಗೊತ್ತಲ್ಲ, ಅದರ ಪ್ರೊಪ್ರೈಟ್ರಿ ಇವರೇ. ಇವಾಗ ಇವರು ನಾಟ್ ಓನ್ಲಿ ಒನ್ ಸ್ಟೇಟು, ಆಲ್ ಓವರು ಆಲ್ಮೋಸ್ಟ್ ಆಲ್ 75% ಆಫ್ ಇಂಡಿಯಾನಲ್ಲಿ ಇವ್ರದ್ದು ಪ್ರಾಡಕ್ಟ್ ಐತೆ, ಎಕ್ಸ್ಪೋರ್ಟು. ಆಮೇಲೆ ಅದಕ್ಕಿಂತ ಬಹುಮುಖ್ಯ ಇವರು ಈ ಸಲ ಬಿಗ್ ಬಾಸಲ್ಲಿ ಕೂಡ ಅದಕ್ಕೆ ಸ್ಪಾನ್ಸರ್ ಇದ್ದಾರೆ ಅಲ್ವಾ. ನೀನು ಅಲ್ಲಲ್ಲ, ಪ್ರೊಪ್ರೈಟ್ರೇ ಇವರು. ಆಮೇಲೆ ಇವ್ರದ್ದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ರೈತ ಪರ ನಿಂತಿರೋದಕ್ಕೆ ಭಾಳ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದರೆ ಇವು ಯಾರ ಬಗ್ಗೆ ಆದರೂ ಆಗಲಿ ಯಾವುದು ಮಾತಾಡಿಲ್ಲ, ಇವತ್ತರೆಗೂ ಮಾತಾಡಿದ್ದಾರೆ. ಇವತ್ತು ಹೆಂಗಾಗ್ಬಿಡುತ್ತೆ ಅಂದರೆ ಕೆಲವರೆಲ್ಲ ಸುಮ್ಮನೆ ಬೆಳೆಯೋವಾಗೇನೆ 108 ಇದು ಯಾವುದೇ ಕಾಂಟ್ರವರ್ಸಿ ಇಲ್ಲ. ಏಕಲವ್ಯನ ಕೊಡ್ಸಿದ್ದವರು ಸಂತೋಷ್ ಅವರೇ, ತೀರಾ ಸಂತೋಷ್ ಅವರೇ ತಗೊಂಡಿದ್ದಾರೆ. ಇವತ್ತು ಅದಕ್ಕೂ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ನಮಗಿಬ್ರು ಒಬ್ರು ಗುರುಜಿ ಇದ್ದಾರೆ, ಅವ್ರು ದೊಡ್ಡವರು. ಅವ್ರೇನೇ ಆಗೋದ್ರೆ ಅವ್ರು ಕೇಳ್ಕೊಂಡ್ರೆ ನಾವು. ಹೌದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಅವಧೂತರವರು 100% ನಮ್ಮೂರಲ್ಲಿ ನಮ್ಮ ಜಾತ್ರೆಗೆ ಅಣ್ಣವರು ಬರಬೇಕು, ಗುರೂಜಿನೂ ಬರ್ತಾರೆ. ನಾವು ಹೂವಿನ ಪಲ್ಲಕ್ಕಿನಲ್ಲಿ ಮೆರವಣಿಗೆ ಮಾಡಿ ಏಕಲವ್ಯನ ಮುಂದೆ ಬಿಟ್ಕೊಂಡು ಮಾಡೋಣ. ಬರಲೇಬೇಕು. ಹೌದು, ಯಾಕೆಂದ್ರೆ ನಾವು ಮಗು ಸಾಕೊಂಡಿದ್ದೇವೆ. ಸ್ವಂತ ಮಗನ ತರ ನೋಡ್ಕೊಂಡಿದ್ವಿ. ಅಣ್ಣನೇ ಅದಕ್ಕೋಸ್ಕರ ಅಣ್ಣನಿಗೆ ಕೊಟ್ಟಿದ್ವಿ, ಬೇರೆ ಯಾರು ಕೊಡ್ತಿರ್ಲಿಲ್ಲ. ಬೇಕು ಅಲ್ಲ, ಅವ್ರ ಮನೆ ಇದ್ರೆ ನಮ್ಮ ಮನೆ ಎರಡು ಒಂದು ನಮ್ಮ ತಮ್ಮನ ಮನೆ ಇದ್ದಂಗೆ ಅದು ಇರೋದೀಗ. ನಮ್ದೇ ಬೇರೆ, ನಾವು ಬೇರೆ ಅವ್ರು ಬೇರೆ ಇಲ್ಲ. ಇವತ್ತೇನೋ ಒಂದು ಕರು ತಗೋಬೇಕಾದ್ರೆ ಹಸು ತಗೋಬೇಕಾದ್ರೆ ನಾನು ಸಂತೋಷನ ಕರ್ಕೊಂಡೋಗೇ ತರ್ತೀನಿ. ಇವತ್ತು ನನಗೆ 3 ಜೊತೆ ಓರಿ ತರಿಸಿದ್ದು, ಆ 3 ಜೊತೆ ಸಹಿತ ಇವತ್ತು ಗೋಲ್ಡ್ ಮೆಡಲ್ ತೊಗೊಂಡಿದೆ. ಒಂದು ಬೇಬಿ ಜಾತ್ರೆ ತಗೋತು, ಒಂದು ಸಿದ್ಧಗಂಗಾ ತೊಗೊಂಡಿದೆ, ಎಲ್ಲ ಅವರು. ಅದಕ್ಕಿಂತ ಬಹುಮುಖ್ಯ ಇಡೀ ಜನತೆ ಆರ್ಟಲ್ಲಿ ಗೋಲ್ಡ್ ತಗೊಂಡ್ಬಿಡೈತೆ. ನಾವು ಗೋಲ್ಡ್ ಅಲ್ಲ, ಡೈಮಂಡು. ಆಮೇಲೆ ಅದು ಒಂದು 500ರಿಂದ 700 800 ಕರು ನನ್ನ ಅಣ್ಣವರು ಲೆಕ್ಕ ಇಕ್ಕೊಂಡಿಲ್ಲ. 100 ಇಲ್ಲ 150 ಹೆಚ್ಚು ಕಮ್ಮಿ 2000 ಕರು ತಂದೆ. ಅದು ಅಣ್ಣವ್ರ ಹತ್ರನೇ 1500 ಕ್ರಾಸ್ ಆಗೈತೆ. ವೆಂಕಟೇಶ್ ಹಣ್ಣು ಎಲ್ಲ ಲೆಡ್ಜರ್ ಕೊಟ್ಟವ್ರೆ, ಪ್ರೂಫ್ ಐತೆ. ಅಣ್ಣವ್ರು ಯಾಕೆ ಹೇಳ್ತಾವ್ರೈತೆ ಅಂದರೆ ಅವರು ಅದು ಗಮನಿಸಿಲ್ಲ ಅಣ್ಣ. ಅದಕ್ಕೋಸ್ಕರ ಈ ಕಟ್ ಕಾಪಿ ಮಾಡೋರ್ಕ ಉತ್ತರ ಇದು. ನಮ್ಮ 2000 ತನ ಒರಿಜಿನಲ್ ಆಗಿ ಬರ್ಕೊಳ್ರಿ. ನಮ್ಮ ಮನೆಯಿಂದ 5 ಕರು ಹುಟ್ಟಿದೆ ಮೊನ್ನೆ ತರ ಒಂದು ವಾರದಲ್ಲಿ. 5 ಕರು ಅನ್ನೋದು ಕಣ, 5 ಕರು ಅಲ್ಲ, ನಿಮ್ಮದೇನೇನೆ 5000 ಕರು ಹುಟ್ಟಿದ್ರು ನಿಮ್ಮದೇ ಹೆಸರು. ಯಾಕಂತಂದರೆ ಒಂದು ಕೃಷ್ಣಣ್ಣ ಮನೆಯಲ್ಲಿ ಒಂದಷ್ಟು ಕರು ಬಿಟ್ಟರೆ ಇನ್ನು ಪೂರ್ತಿ ಇದೆಲ್ಲ ಇವ್ರ ಮನೆಯಲ್ಲಿ. ಆಮೇಲೆ ಬಂದವ್ರಕ ಊಟದ ವ್ಯವಸ್ಥೆ, ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟವ್ರು ಇವರೇ ಪುಣ್ಯಾತ್ಮರು. ಅದಕ್ಕೆಲ್ಲರೂ ಹಾವೇರಿ ಮತ್ತೆ ಏನು ಬೇರೆ ಬೇರೆ ಅಣ್ಣ, ಈ ಸಿಂಪಲಾಗಿ ಹೇಳ್ತೀನಿ, ಆಂಧ್ರ ತಮಿಳ್ನಾಡು ಬಾರ್ಡ್ರ್ ಅಂತಂದರೆ ಈ ಕಡೆ ಬರುತ್ತೆ, ಚಿತ್ತೂರು ಈ ಏರಿಯಾ. ಈ ಕಡೆ ಬಂದರೆ ಹೊಸೂರು ಏರಿಯಾ ಎಲ್ಲ ಬಂದೈತೆ. ಆಮೇಲೆ ಇವತ್ತು ಓರಿನ ದೇವ್ರನ್ನ ಹೇಳ್ತೀನಿ, ಸುಳ್ಳಂತೂ ಹೇಳಲ್ಲ, 1 ತಿಂಗಳು ಓರಿನ ಕಳಿಸ್ಕೊಟ್ರೆ ಏನೋ 1 ತಿಂಗಳು ಓರಿನ ಕಳಿಸ್ಕೊಟ್ರೆ ಅವರು ಕೊಟ್ಟಿರೋ ಡಿಮ್ಯಾಂಡ್ಗಳು ಹೇಳ್ಬಿಟ್ರೆ ನೀವು ಇದಾಗ್ತೀರ, ಶಾಕ್ ಆಗ್ತೀರ. ಅಣ್ಣ ದೇವ್ರಣ್ಣ ಅಷ್ಟೈತೆ, ಅದಲ್ಲ ದುಡ್ಡು ಕಾಸು ಕ್ಷಣ ಮಾತ್ರ, ಗೌರವ ಬೇಕು. ಇವತ್ತು ಹೇಳ್ತೀನಿ ತುರುವೇಕೆರೆನಲ್ಲಿ. ಆಮೇಲೆ ಇವತ್ತು ಅದು ಎಲ್ರಿಗೂ ಗೊತ್ತಿರೋದೆ ಅಣ್ಣ, ಇದು ತುರುವೇಕೆರೆ MLA ಅವರಿಂದನೇ ನಮಗೆ ಬಂದಿರೋದು. ಇದು ಯಾವತ್ತೂ ಹಿಂಗೆ ಇರುತ್ತೆ ಅಂತ. ಇವತ್ತು ಅಣ್ಣವ್ರಿಗೆ ಒಂದು ಜೊತೆ ಕರ ಕೊಡಬೇಕು. ಕರ ಕೊಡೋದು ಅನ್ನೋದಕ್ಕನ್ನ ಪರ್ಸೆ ಅಲ್ಲ, ಇಡೀ ಕರ್ನಾಟಕ ನೋಡ್ಬೇಕು ಆ ಕರನ. ಇದಂತೂ ಸತ್ಯ ಅಣ್ಣ. ಅದಕ್ಕೆ ದೇವ್ರಣ್ಣ 3 ಸಲ ವಾಪಸ್ಸು ಕರನ ಹೊಡ್ಸಿಲ್ಲ. ಇನ್ನೂ ಎಷ್ಟಪ್ಪ ಟೈಮು? ಫೋನ್ ಹಾಕ್ರಿ, ಇನ್ನೂ ಬರಿಲ್ಲ ಅಣ್ಣ ಕರ ಒಳಕ್ಕೆ. 3 ಸಲ ಹತ್ರ ಬಂದು ವಾಪಸ್ ಕಳಿಸಿರೋದು. ಎಲ್ಲರೂ ಬೇಕಾಗಿರೋವ್ರೆ. ಅಣ್ಣಕ್ಕೊಂದು ಮಾತು ಹೇಳಿದೆ, ಅಣ್ಣ ನಾನು ಕೇಳಿದ ತಕ್ಷಣ ಓರಿ ಕೊಟ್ಟಿದ್ಯಾ, ನಿನಗೂ ನಾನು ಒಂದು ಬೆಲೆ ಬಾಳೋ ವಸ್ತು ಕೊಡಬೇಕು. ಆ ವಸ್ತು ಹೆಂಗಿರ್ಬೇಕಂತಂದರೆ 10 ಜನ ಬಂದು ಪಾಸ್ ಮಾಡಬೇಕು. ಹಂಗೆ ದುಡ್ಡು ನಾಯಿ ಸಂಪಾದನೆ ಮಾಡ್ತದೆ, ಗೌರವ ಬೇಕು. ಚಿನ್ನು ಯಾಕಮ್ಮ ಅಲ್ವೇನಪ್ಪ ಹೆಸರು ಇಲ್ಲ MLA ಆಗ್ಬೇಕು ತಾನೆ ಹೆಸರು. ನೆಕ್ಸ್ಟ್ MLA ನೋಡ್ರಿ ಇಲ್ಲಿ ನಮ್ಮ ಮಸಾಲೆ ಜಯರಾಮಣ್ಣವರ ಮಗಳು ಮಗನು
ಅತಿ ಮುದ್ದು. ಯಾಕಂತಂದರೆ ಎಷ್ಟೇ ಇದ್ರೂ ಮಕ್ಕಳು ಅಂತಂದರೆ ಕಿವಿ ಕಿತ್ರೂ ಜೀವ ಅಂತೆ ಇಲ್ಲಣ್ಣ. ಹಂಗೆ ಒಂದು ಗಾದೆ ಇತ್ತು, ಮಗನ ಭುಜದ ಮೇಲೆ ಇಟ್ಕೊಂಡು ಮಗನ ಕೈಯಲ್ಲಿ ಹಿಡ್ಕೊಂಡು ಹೋದ್ರಂತೆ. ಹಂಗೆ ನಿಜನಣ್ಣ, ಹಂಗೆ ಪ್ರೀತಿ ಇರ್ತದೆ. ಆ ಕಾರಣಕ್ಕೆ ನೋಡ್ರಿ ಅವ್ನು ಹೆಂಗೆ ಹುಟ್ಟವನಾದರೆ ಜಯರಾಮಣ್ಣ ಜೆರಾಕ್ಸು. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ರೇನೋ ನೀವು. ದನ ನೋಡ್ಲೇಬೇಕು ಬಂದ ಅಯ್ಯೋ ಹಿಂಸೆ ಅವನಿಗೆ. ನಿಜ ನೋಡ್ಲೇಬೇಕು, ನೋಡ್ಬೇಕು, ಹಂಗೆ ಹಿಂಗೆ ಎಮ್ ಎಲ್ ಎ ಆತಿಯಮ್ಮ? ಆತಿಯ ಇಲ್ಲ? ಏನು ನಿನ್ನ ಹೆಸರು? ತಾರು ಎಮ್.ಎಲ್.ಎ. ಗೌಡ ಅಂತೆ. ಆಮೇಲೆ ಮಕ್ಕಳ ಮಾತು ಕೇಳೋಕ್ಕೆ ಚಂದ. ಆ ಕಾರಣಕ್ಕೆ ಓರಿಗಳು ಬಿಡ್ಸೋಣ, 5 ನಿಮಿಷದಲ್ಲಿ ಓರಿ ಬಿಡ್ಸೋಣ. ಅಣ್ಣ 100 ಜನ ಹಿಡಿದ್ರು ಅದಕ್ಕೇನು ಲೆಕ್ಕ ಇಲ್ಲ. 100 ಜನ ಹಿಡಿದ್ರು ಅದಕ್ಕೆ ಲೆಕ್ಕ ಇಲ್ಲ. ಇರೋ 100 ಜನನೂ ಅದಕ್ಕೆ ಲೆಕ್ಕ ಇಲ್ಲ. ಅದು ದೇವ್ರನ್ನೇ ಹೇಳ್ತೀನಿ, ಹಸು ಮಗುಕನ ಭಾಳ ಅದ್ರ ಸ್ಪಂದನೆ ಐತೆ, ಬುದ್ಧಿ ಐತೆ. ಇವತ್ತು ಬಸವಣ್ಣ ನಿಂತವನೇ ಅಂದ್ರೆ ಅದಕ್ಕೆ ಗೌರವ. ದಯವಿಟ್ಟು ವೀಡಿಯೋ ಮಾಡೋರು ನಿಮ್ಮ ಮನುಷ್ಯತ್ವದ ಪ್ರಕಾರ ವೀಡಿಯೋ ಮಾಡಿರಿ. ಇಲ್ಲಿ ಸ್ಕ್ರಿಪ್ಟು ಇಲ್ಲ ಇನ್ನೊಂದು ಏನೂ ಇಲ್ಲ. ಹೌದಾ? ಆಯ್ತಾ? ಏನೋ ನೆನ್ನೆ ಪರ್ಸೆನಿಕ ನಾನು ಗೋರಿ ತೆಗ್ದಿರೋದು ಹೆಂಗೆ ನಿಂತವನೇ ದೇವ್ರ, ಅದ್ರಿಗೆ ತಕ್ಕದಂಗೆ ವೀಡಿಯೋಗಳು ಹಾಕ್ಕೊಳ್ರಿ. ಆಗದಿರೆ ಜೇರಮನ್ ಕರೆಯೋಣ ಇವಾಗ ಬರ್ರಿ. ಅಲ್ಲ ಇಲ್ಲಿಗೆ ಬಾಂಡ್ ಇವಾಗ ಬಾಂಡ್ ಇರಮ್ಮ ಈಗ. ಏಯ್ ಯಾರು ಆ ಕಡೆ ಇಲ್ಲೇ ಇರೋ. ಬಾ ಮಿನಿಕ್ವಾ ಈಗ ಕಾಲು ಇಲ್ಲಿ ಕಾಲ ಇರ್ತದೆ. ಬಾಮ ಯಾವುದೇ ವಸ್ತು ಆಗಲಿ ಯಾರೇ ಆಗಲಿ ಪ್ರಪಂಚಕ್ಕೆ ತಿಳಿಬೇಕಂದ್ರೆ ನಿಮ್ಮಿಂದಾನೆ. ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಯಾವುದಂತೀರ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು. ಮೀಡಿಯಾ ಅತ್ಯವಶ್ಯಕತೆ. ಆಮೇಲೆ ನಿಮ್ಮ ಮೀಡಿಯಾಗಳು ನಾನು ಇವತ್ತು ಹೇಳ್ತೀನಿ 100ಕ್ಕೆ 90% ಎಲ್ಲ ನಮ್ಮ ವೀಡಿಯೋಗಳು ಮಾಡಿ ಚೆನ್ನಾಗಿರೋರೆ. ಯಾರೋ 10 ಜನ ಹೇಳ್ಕೊಬೋದು ಅಷ್ಟೇ, ನಾವು ವೀಡಿಯೋ ಮಾಡಿಲ್ಲ ಅಂದರೆ ಏನು ನಿಂತೋಗಿದ್ದಿಲ್ಲ. ಅದು ಅವ್ರಿಗೆ ಅನ್ವಯಿಸ್ತಾ ಇರ್ತದೆ, ನೋಡ್ತಾರೆ ಅವರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಕರೆಕ್ಟ್ ಅಣ್ಣ? 100% ಹೌದಾ? ಇಲ್ಲ ಇವಾಗ ನೀವು ಬಂದರೆ ನಿಮ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಜ. ಆಮೇಲೆ ಅಣ್ಣ ಒಬ್ಬರು ಇಬ್ಬರನ್ನ ಕರೆದ್ಬಿಟ್ಟು ನಿಮ್ಮನ್ನು ಕರಿಲ್ಲ ಅಂದರೆ ತಪ್ಪು. ನಿಜನೇ ಅಣ್ಣ. ಓಪನ್ ಇನ್ವಿಟೇಷನ್ ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಇಷ್ಟು ಜನ ಫೋನ್ ಎತ್ಕೊಂಡಿದ್ರು, ಯಾರನ್ನ ಎತ್ಬೇಡ್ರಿ ಅಂತ ಹೇಳಿದ್ದೀನಪ್ಪ. ಹೌದಾ? ಹಾಂ, ಆ ಕಾರಣಕ್ಕೆ. ಆಮೇಲೆ ಇದ್ರ ಮೇಲೆ ಇವಾಗ ಇಲ್ಲೇ ಇರ್ರಿ ನೀವೆಲ್ಲ. ಏನು ಗೊತ್ತಾ, ಕಂಟೆಂಟ್ ನಿಮ್ಗೆ ಸಿಕ್ಕೋದಿಲ್ಲೇ. ಯಾಕಂತಂದರೆ ಪೌಡ್ರ್ ಹಾಕೋದ್ರಿಂದ ಹಿಡಿದು ಗೂಸಾಗ್ಲಿಕ್ಕೋದ್ರಿಂದ ಹಿಡಿದು ಎಲ್ಲ ಎತ್ಕೊಂಡು ಒಂದು ಶಾರ್ಟ್ ಬರ್ತದೆ ನಿಮ್ಮ ವೀಡಿಯೋ. ಆಮೇಲೆ ಬ್ಯಾಂಡ್ ಸೆಟ್ ಅವ್ರು ಇವಾಗ ಒಂದು ರೌಂಡ್ ಮಾಡಿಸ್ತೀನಿ. ಇವಾಗಿರಿ ಮೊದ ಅದ ರೌಸ್ಟಿಂಗ್ ದಾರಿ ಬಿಡಿ. ಇಲ್ಲೇ ಅವ್ರೆ ಇಲ್ಲ ಒಳಗೆ ಕುಡ್ರ ಮದುವೆ